ಯುಗಾದಿ ಹಬ್ಬಕ್ಕೆ ಗಿಲ್ಲಿ ನಟ ಅವರು ಕಾಲ್ ಮಾಡಿ ಕಾವ್ಯ ಅವರ ಜೊತೆ ಮಾತನಾಡಿದ್ದಾರೆ, ವಿಶಸ್ ಗಳನ್ನ ತಿಳಿಸಿದ್ದಾರೆ. ಯುಗಾದಿ ಹಬ್ಬ ಸಂಭ್ರಮ ಸಡಗರ ಎಲ್ಲರೂ ಕೂಡ ಖುಷಿಯಿಂದ ಆಚರಣೆ ಮಾಡುವಂತ ಒಂದು ಹಬ್ಬ ಇದಾಗಿರುತ್ತೆ. ಈ ಒಂದು ಸಮಯದಲ್ಲೂ ಕೂಡ ಗಿಲ್ಲಿ ಅವರು ಕಾವ್ಯನ ನೆನೆಸ್ಕೊಂಡಿದ್ದಾರೆ. ಗಿಲ್ಲಿ ಎಷ್ಟು ಬ್ಯುಸಿ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಆದ್ರೆ ಬಿಡುವನ ಮಾಡಿಕೊಂಡು ಗಿಲ್ಲಿ ಅವರು ಕಾವ್ಯ ಅವರ ಜೊತೆ ಮಾತನಾಡಿದ್ದಾರೆ. ಗಿಲ್ಲಿ ಅವರಿಗೆ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ, ಸಾಕಷ್ಟು ಪ್ರೋಗ್ರಾಮ್ ಈವೆಂಟ್ ಗಳನ್ನ ಅವ್ರು ಒಪ್ಕೋತಾ ಇರ್ತಾರೆ. ಸೊ ಅದರ ಒಂದು ಓಡಾಟದಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ ಗಿಲ್ಲಿ ಅವರು. ಇನ್ನ ನಟಿ ಕಾವ್ಯ ಅವ್ರಿಗೂ ಕೂಡ ಅಷ್ಟೇ ಸಿನಿಮಾ ಆಫರ್ಸ್ ಗಳು ಕೂಡ ಸಿಕ್ಕಿದೆ. ಗಿಲ್ಲಿ ಅವ್ರಿಗೂ ಕೂಡ ಸಿನಿಮಾ ಆಫರ್ಸ್ ಜೊತೆಗೆ ಈವೆಂಟ್ಸ್ ಗಳನ್ನ ಅವರು ಒಪ್ಕೋತಾ ಇದ್ದಾರೆ. ಸೊ ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಸಿನಿಮಾ ಆಫರ್ಸ್ ಅಂತ ಹೇಳಕ್ಕೆ ಬಂದ್ರೆ ಸುಮಾರೊಂದು 3 ಸಿನಿಮಾಗಳು ಈಗ ಸೈನ್ ಮಾಡಿರುವಂತದ್ದು. ಒಂದು ಶೂಟಿಂಗ್ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಒಂದು ಊರಿನಲ್ಲಿ ಕಾಣಿಸ್ಕೋತಾ ಇರ್ತಾರೆ ಗಿಲ್ಲಿ ನಟ ಅವರು. ಉತ್ತರ ಕನ್ನಡ ಭಾಗ ಕೂಡ ಹೋಗಿ ಬಂದ್ರು. ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್, ಜನರು ಕೂಡ ನೋಡಿ ಖುಷಿ ಪಟ್ಟು ಮೆಚ್ಕೊಂಡಿದ್ದಾರೆ. ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ. ನಿಮಗೂ ಕೂಡ ಇಷ್ಟನ ಗಿಲ್ಲಿ ಮತ್ತೆ ಕಾವ್ಯ? ಯುಗಾದಿ ಹಬ್ಬಕ್ಕೆ ಮನೆಯಲ್ಲೇ ಇರ್ತಾರೆ ಗಿಲ್ಲಿ ಅವರು. ಮನೆಯಲ್ಲಿ ಫ್ಯಾಮಿಲಿ ಒಟ್ಟಿಗೆ ಬಿಗ್ ಬಾಸ್ ಗೆದ್ದ ಬಳಿಕ ಮೊದಲ ವರ್ಷದ ಒಂದು ಯುಗಾದಿ ಹಬ್ಬವನ್ನ ಸಹ ಆಚರಣೆ ಮಾಡಿದ್ದಾರೆ. ಮತ್ತೆ ಹೊಸದೊಡಕವನ್ನು ಕೂಡ ಆಚರಣೆ ಮಾಡಿದ್ದಾರೆ. ನಾನ್ ವೆಜ್ ಊಟವನ್ನ ಇವತ್ತು ಸವಿದಿದ್ದಾರೆ. ನಿನ್ನೆ ಹಬ್ಬದ ಊಟ ಇತ್ತು. ಯುಗಾದಿ ಹಬ್ಬಕ್ಕೆ ಇವತ್ತು ನಾನ್ ವೆಜ್ ಊಟವನ್ನ ಸವಿದಿದ್ದಾರೆ.